ರಿಶು ಹೆಂಗೆ ಕುಸ್ಕೊಂತ ಇರೋದು ಉಜ್ಜುಜಿ ಉಜ್ಜು ಉಜ್ಜು ನಾನು ಕುಸ್ಕೊಂತೀನಿ ಇದೋಳು ಇದೋಳು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಜ್ಜಿ ಕೂಡ ಬಂದಿದ್ದರು ನೆನ್ನೆನೆ. ಸೊ ಹಾಗಾಗಿ ತಲೆಗೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ. ಲಿಶುನು ಕೂಡ ಆಗಲೇ ಹಚ್ಚಿಸ್ಕೊಂಡು ಕೂತಿದ್ದಾನೆ. ನನ್ನ ಅಜ್ಜಿ ಅಂದರೆ ನನ್ನ ಅಪ್ಪ ಅವರ ಅಮ್ಮ, ಇವರು ನಮ್ಮ ಅಜ್ಜಿ. ಸೊ ಊರಿಂದ ಬಂದಿದ್ದರು ಮಕ್ಳಿಗೆ ನೋಡ್ಕೊಂಡು ಹೋಗೋಕ್ಕೆ. ಹಾಗೆ ಪೂರ್ವಿಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಹಾಗೆ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಸೊ ತಿಂಡಿ ಎಲ್ಲ ತಿಂದು ಮುಗಿಸಿ ಇವಾಗ ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ. ಹಾಗೆ ನಾನಿಲ್ಲಿ ವೀಡಿಯೋ ಮಾಡ್ತಾ ಇದ್ನಲ್ಲ, ನಮ್ಮ ಅಜ್ಜಿ ಕೇಳ್ತಾರೆ ಅಂದ್ಕೊಂಡಿದ್ದೆ ಯಾಕೆ ವೀಡಿಯೋ ಮಾಡ್ತಾ ಇದೆಯಾ ಅಂತ. ಆದರೆ ಅವ್ರಿಗೆ ಗೊತ್ತಂತೆ, ಏನೋ ಮೊಬೈಲ್ಗೆ ಹಾಕ್ತೀಯಾ ನೀನು, ನಮ್ಮ ಊರಲ್ಲಿ ಯಾರೋ ಹೇಳಿದ್ರು, ನಮ್ಮ ಊರಲ್ಲಿ ಅಪ್ಪ ಊರಲ್ಲಿ ಯಾರೋ ನೋಡಿ ಹೇಳಿದ್ರಂತೆ. ಹಾಗಾಗಿ ಅವ್ರಿಗೂ ನನಗೂ ಗೊತ್ತು ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ನನ್ನ ಮಗನ ತರಲೆ ಕೂಡ ನೋಡ್ಬೋದು. ಸೊ ನಾನೇ ತಲೆ ಬಾಚ್ತೀನಿ ಅಂತ ಬರ್ತಾ ಇದ್ದಾನೆ. ಸೊ ಹಾಗಾಗಿ ನೀನೇ ವಾಚ್ಗೆ ಹೋಗು ಅಂತ ಕಳಿಸ್ದೆ. ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡೂ ಸಹ ಮನೆಯಲ್ಲಿ ಖಾಲಿಯಾಗಿತ್ತು. ಅಜ್ಜಿ ಬಂದಿದ್ರಲ್ಲ, ಹಾಗಾಗಿ ತೊಗೊಂಡು ಬಂದಿದ್ದೆ. ಧನಿಯಾ ಪುಡಿ ಖಾರದ ಪುಡಿ ಮಾಡೋ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಈಗ ಅಜ್ಜಿ ಬಂದಿದ್ದಾರೆ, ಅದನ್ನು ಸಹ ಮಾಡಿಸ್ಕೊಂಡು ಬಿಡ್ತೀನಿ. ಸೊ ಆಯಿಲೆಲ್ಲ ಅಪ್ಲೈ ಮಾಡಿಸ್ಕೊಂಡಿದ್ದಾಯಿತು ತಲೆಗೆ. ಸೊ ಇವಾಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಾಡಿಸ್ಬೇಕಲ್ಲ, ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇವಾಗ ಧನಿಯಾ ಪುಡಿಗೆ ಎಲ್ಲ ಉರಿತಾ. ಅಜ್ಜಿ ತುಂಬ ದಿನ ಆದಮೇಲೆ ಬಂದಿದ್ದರು, ಆಗಲೇ 2-3 ಮಂತ್ಸ್ ಆಗಿತ್ತು. ಹಾಗಾಗಿ ಅದು ಇದು ಅಂತ ಮಾತಾಡಿಕೊಂಡು ಉರಿತಾ ಇದ್ವಿ. ಸೊ ಯಾವತ್ತಿದ್ರೂ ನಮಗೆ ಅಂತ ನಮ್ಮವರು ಮಾತ್ರನೇ ಆಗೋದು. ಯಾರೇ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ, ಸೊ ಯಾರೂ ಸಹ ನಮ್ಮವ್ರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರೆಲ್ಲ ಸಂಬಂಧಿಕರ ಥರನೇ ಇರಬೇಕು. ನಮ್ಮವರು ಅಂತ ನಾವು ಅಂದ್ಕೋಬಾರ್ದು. ಆಗಲೇ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳೋದು. ಅದೇನೇ ಮನಸ್ತಾಪಗಳು ಮತ್ತು ಕೋಪ ಇದೆಲ್ಲ ಇದ್ರೂ ಸಹ ನಮ್ಗೆ ಯಾವತ್ತಿದ್ರೂ ನಮ್ಮ ರಕ್ತ, ನಮ್ಮ ಮನೆಯೇ ಮಾತ್ರ ನಮಗೆ, ಬೇರೆ ಯಾವುದು ಕೂಡ ನಮಗೆ ಶಾಶ್ವತ ಅಲ್ಲ. ಸೊ ನಾವು ಎಲ್ಲಿದ್ರೆ ನಮಗೆ ಮರ್ಯಾದೆ ಅನಿಸುತ್ತೋ ನಾವೆಲ್ಲ ಇರಬೇಕು. ಹಾಗೆ ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟು ಸಹ ಮಾಡಿದ್ದೆ.
ಹಾಗೆ ನಾಳೆ ಮಾರ್ನಿಂಗ್ ದೋಸೆ ಮಾಡೋಣ ಟಿಫನ್ಗೆ ಅಂದ್ಬಿಟ್ಟು ಅಕ್ಕಿ ಮತ್ತು ಉದ್ದಿನಬೇಳೆ ಮೆಣಸು ಕೂಡ ನಾನು ನೆನೆಹಾಕ್ತೀನಿ. ಅಜ್ಜಿ ಧನಿಯಾ ಎಲ್ಲ ಹುರಿದಿದ್ದು ಆಯಿತು. ಇವಾಗ ಅರ್ಶಿನದ ಕೊಂಬು ಕುಟ್ಕೊಡು ಅಂತ ಅಂದರು. ಸೊ ಇದನ್ನು ಪುಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಡ್ತೀನಿ. ಧನಿಯಾ ಎಲ್ಲ ಹುರಿದಿದ್ದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ರೌಂಡ್ ಕಸ ಕೂಡ ಗುಡಿಸ್ತಾ ಇದ್ದೀನಿ. ಲಿಶೋ ಊಟ ಎಲ್ಲ ಮಾಡಿ ಮಲ್ಕೊಬಿಟ್ಟಿದ್ದ ಚೆನ್ನಾಗೆ. ಅವ್ನು ಮಲ್ಕೊಂಡ್ರೆ ಒಂದು 3-4 ಅವರ್ಸ್ ಚೆನ್ನಾಗಿ ಮಲ್ಕೊತಾನೆ. ಹಾಗೆ ನೈಟ್ ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಹಾಗೆ ಇಲ್ಲಿ ಅಜ್ಜಿ ಧನಿಯಾ ಎಲ್ಲ ಹುರಿದ್ಬಿಟ್ಟು ಸ್ವಲ್ಪ ಬಿಸಿಲು ಕಾಯ್ತಾ ಇತ್ತು. ಸೊ ಹಾಗಾಗಿ ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ರು. ನೆನ್ನೆನೂ ಸಹ ಇಟ್ಟಿದ್ರು ಎಲ್ಲ. ಇವಾಗ ನಮ್ಮ ಗಾಡಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಹಾಗಾಗಿ ಅದು ಬರೋವರೆಗೂ ಅಲ್ಲಿರಲಿ ಅಂತ ಇಟ್ಟಿದ್ದಾರೆ. ಆಮೇಲೆ ಹೋಗಿ ಮಿಷಿನ್ನು, ನಮ್ಮೂರಲ್ಲೇ ಇದೆ ಮಿಷಿನ್ನು. ಸೊ ಮಿಷಿನಲ್ಲಿ ಮಸಾಲೆ ಪುಡಿ, ಖಾರದ ಪುಡಿ ಆಡಿಸ್ಕೊಂಡು ಬರಬೇಕು. ಇವಾಗ ಅಜ್ಜಿ ಸೀರೆಗಳು ತೊಗೊಂಡು ಬಂದಿದ್ರು. ಒಂದು ಸ್ವಲ್ಪ ಐರನ್ ಮಾಡಿಕೊಡು ಸೀರೆಗಳನ್ನೆಲ್ಲ ಅಂತ. ಇವಾಗ ಐರನ್ ಮಾಡೋದಕ್ಕೆ ಅಂತ ತೆಗಿತಾ ಇದ್ದೀನಿ. ಐರನ್ ಮಾಡೋ ಅಭ್ಯಾಸ ನನಗೆ ಅಷ್ಟಾಗಿ ಇಲ್ಲ. ಸೊ ನಾನು ಬಟ್ಟೆಗಳನ್ನೇ ನಾನು ಮಾಡ್ಕೊಳೋದಿಲ್ಲ. ಆದರೆ ಅಜ್ಜಿ ತೊಗೊಂಡು ಬಂದಿದ್ರಲ್ಲ, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಹಾಗೆ ಲಿಶೋ ಮಲಗಿದ್ನಲ್ಲ, ಎದ್ದ. ಸೊ ಅವನಿದ್ದ ಅಂದ್ಬಿಟ್ಟು ಮಾವಿನ ಹಣ್ಣು ಹಚ್ಕೊಟ್ಟಿದ್ರು ಅಜ್ಜಿ ತಿನ್ನೋದಕ್ಕೆ ಅಂತ. ಅವನು ತಿಂತ ಅವನು ಮಾಡ್ಕೊಂಡಿರೋದು ನೋಡಬೇಕು ನೀವು. ಕೈಗೆ, ಮಕ್ಕಕ್ಕೆ, ಬಟ್ಟೆಗೆಲ್ಲ ಬಳ್ಕೊಂಡು. ಎಲ್ಲ ಇಲ್ಲಿ ಮಕ್ಕ ತೋರಿಸು ಲಿಶೋ, ಮಕ್ಕ ತೋರಿಸಲಿ. ನಗು ಒಂದ್ಸರಿ, ನಗು ಒಂದ್ಸರಿ, ಸ್ಮೈಲ್ ಮಾಡು. ಏನಿದೆಲ್ಲ? ಏನಿದು? ಚಿಪ್ಪೆಗಳವು. ಸ್ಮೈಲ್ ಮಾಡು ಒಂದ್ಸರಿ, ಚೆನ್ನಾಗಿ ಕಾಣ್ತಾ ಇದೆಯಾ? ತೆಗಿಯೋದನ್ನ ಸ್ಮೈಲ್ ಮಾಡು. ಅಲ್ಲ, ತಿನ್ನಕ್ಕೆ ಹಚ್ಕೊಟ್ರೆ ಹಿಂಗ ತಿನ್ನೋದು. ಗಾಡಿ ಕೂಡ ಬಂದಿತ್ತು. ಹಾಗಾಗಿ ಮಿಷಿನ್ನಿಗೆ ಬಂದ್ವಿ. ಹಾಗೆ ಮನೆಗೆ ಬಂದಮೇಲೆ ಮಸಾಲೆ ಪುಡಿ, ಖಾರದ ಪುಡಿನ ಸ್ವಲ್ಪ ಹಾರೋದಕ್ಕೆ ಅಂತ ಇಟ್ಟಿದ್ದಾರೆ. ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತಂತೆ, ಕಲರ್ ಚೇಂಜ್ ಆಗುತ್ತೆ ಅಂತ. ಹಾಗೆ ನಾನು ಬೆಳಗ್ಗೆ ದೋಸೆಗೆ ನೆನೆಹಾಕಿದ್ನಲ್ಲ, ಸೊ ಇವಾಗ ಅದನ್ನು ಬೇಗನೆ ರುಬ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ಮಳೆ ಬರೋದ್ರಿಂದ ಕರೆಂಟು ತುಂಬಾ ಹೋಗುತ್ತೆ. ಹಾಗಾಗಿ ಒಂದು 4-5 o'clockಗೆಲ್ಲ ನಾನು ರುಬ್ಬಿಟ್ಕೊಂಡಿದ್ದೆ. ಹಾಗೆ ನೈಟ್ ಸಾಂಬಾರಿಗೆ ಮೊಸೊಪ್ಪು ಮಾಡೋಣ ಅಂತ ಇದ್ದೀವಿ. ಎದುರುಗಡೆ ಮನೆಯವರು ಹುಣಸೆ ಹೂವು ಕೊಟ್ಟಿದ್ರು ಒಂದು ಸ್ವಲ್ಪ. ಹಾಗಾಗಿ ಈಗ ಹುಣಸೆ ಹೂವು ಹಾಕ್ಬಿಟ್ಟು ಮೊಸೊಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಾರ್ಮಲ್ ಮೊಸೊಪ್ಪು ಮಾಡೋದಕ್ಕಿಂತ ಹುಣಸೆ ಹೂವು ಹಾಕಿದ್ರೆ ಆ ಟೇಸ್ಟ್ ಬೇರೆ ಬರುತ್ತೆ. ಹಾಗೆ ರಾಮಕ್ಕಜ್ಜಿ ಅಂತ ಹೋದ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅವಜ್ಜಿ ದಿನಪ್ಪ ನನಗೆ ಅಷ್ಟೊಂದು ಗೊತ್ತಿಲ್ಲ, ಸೊಪ್ಪು ಅಣ್ಣೆ ಸೊಪ್ಪು ಅಂತಾರೆ. ಸೊ ಅದನ್ನು ಹೊಲದಲ್ಲೇ ಕಿತ್ಕೊಂಡು ಬಂದು ಕೊಟ್ಟಿದ್ರು.
ಹಾಗೆ ಈ ಸಾಂಬಾರಿಗೆ ಏನೇನು ಹಾಕ್ತೆ ಅಂದರೆ ಸೊಪ್ಪು, ಬೇಳೆ, ಒಂದೆರಡು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಹಾಗೆ 2 ಬದನೆಕಾಯಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, ಹಾಗೆ ಹುಣಸೆ ಹೂವು ಹಾಕಿರೋದ್ರಿಂದ 2 ಟೊಮೊಟೊ ಹಣ್ಣು ಸಾಕು. ಸೊ ಇಷ್ಟು ಚೆನ್ನಾಗಿ ಬೆಂದಾದಮೇಲೆ ಚೆನ್ನಾಗಿ ಮಸ್ತ್ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾದ ಮುಸ್ಸೊಪ್ಪು ರೆಡಿ ಆಗುತ್ತೆ. ಇದಕ್ಕೆ ಬಿಸಿ ರಾಗಿ ಮುದ್ದೆ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಅಜ್ಜಿ ಕೂಡ ಸಾಂಬಾರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಸೊ ಇದು ನೆಕ್ಸ್ಟ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಮಕ್ಕಳು ಮಲ್ಕೊಂಡಾಗ ತುಂಬಾ ಮುದ್ದಾಗಿ ಕಾಣ್ತಾರೆ ಅಂತೆ. ಸೊ ಅದು ನಿಜಾನೇ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ದ ಲಿಶು. ಇದ್ದು ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಹಾಲು ಮತ್ತು ಬಿಸ್ಕೆಟ್ ತಿಂತಾ ಇದ್ದಾನೆ. ಅವನಿಗೆ ಡೈಲಿ ಹಾಲು ಜೊತೆ 2 ಬಿಸ್ಕೆಟ್ ಕೊಡಲೇಬೇಕು, ಇಲ್ಲಾಂದರೆ ಅವನು ಹಾಲೇ ಕುಡಿಯೋದಿಲ್ಲ. ಹಾಗೆ ನಾನು ಇಲ್ಲಿ ಇವತ್ತು ಪೂರ್ವಿಗೆ ತೋರಿಸೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಗಾಗಿ ಬೇಗನೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಸೊ ತಿಂದ್ಕೊಂಡು ಬೇಗನೆ ಹೊರಟ್ವಿ ಇವತ್ತು. ಪೂರ್ವಿ ಅಂತೂ ತುಂಬಾ ವೀಕ್ ಆಗಿಬಿಟ್ಟಿದ್ಲು. ಸೊ 1 ವೀಕಿಂದ ಏನೂ ತಿಂದಿರಲಿಲ್ಲ ಅವಳು. ಫಸ್ಟೇ ಅವಳು ತುಂಬಾ ಸಣ್ಣ ಬೇರೆ ಇದ್ದಾಳೆ, ಇವಾಗ ಹುಷಾರು ಬೇರೆ ಇಲ್ಲ, ತುಂಬಾ ಸಣ್ಣ ಆಗಿಬಿಟ್ಟಿದ್ಲು. ಹಾಗೆ ಅವಳಿಗೆ ಚೆಕಪ್ ಮಾಡಿಸೋದಕ್ಕೆ ನಾವಿವತ್ತು ತುಮಕೂರಿಗೆ ಬಂದಿದ್ವಿ. ನಮ್ಮ ಊರಿಂದ ತುಮಕೂರಿಗೆ ಒಂದು 35 ಮಿನಿಟ್ಸ್ ಸಾಕು. ಅವಳು ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಬಾಕ್ಸ್ಗೆ ಹಾಕೊಂಡು ಬಂದಿದ್ದೆ. ಹಾಗೆ ಅವಳಿಗೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಟೀ ಕುಡಿತಾ ಇದ್ದೀನಿ. ಲಿಶುನ ಅಜ್ಜಿ ಹತ್ರನೇ ಬಿಟ್ಟು ಹೋಗಿದ್ದೆ. ಸೊ ಅಜ್ಜಿನೇ ಸ್ನಾನ ಕೂಡ ಮಾಡಿಸಿದ್ರು. ಇವಾಗ ಅವನಿಗೆ ಒಂದು ಫಿಲಮ್ ಹಾಕೊಡು ಅಂತ ಅಂತಿದ್ದ. ಅದಕ್ಕೆ ಭಕ್ತ ಪ್ರಹ್ಲಾದ ಅಂತ ಬರುತ್ತಲ್ಲ, ಸೊ ಆ ಮೂವಿ ಹಾಕ್ಕೊಟ್ಟಿದ್ದೀನಿ. ಕೂತ್ಕೊಂಡು ಮಲ್ಕೊಂಡು ನೋಡ್ತಾ ಇದ್ದಾನೆ. ಹಾಸ್ಪಿಟ್ಲಿಂದ ಬಂದ ಮೇಲೆ ಪಡ್ಡು ಮಾಡಿಕೊಡು ಅಂತ ಹೇಳ್ತಾಯಿದ್ರು ಮಕ್ಕಳು, ಹಾಗಾಗಿ ಪಡ್ಡು ಮಾಡ್ತಾಯಿದ್ದೀನಿ. ಹಾಗೆ ನಾಳೆ ಅಜ್ಜಿ ಊರಿಗೆ ಹೋಗ್ತಾರೆ, ಅವ್ರಿಗೋಸ್ಕರ ಜಾಮೂನ್ ಸಹ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ತಕ್ಷಣ ಬಂದು ಸೇರುತ್ತೆ. ಆಗ ಫಸ್ಟ್ನೇ ವ್ಯೂವರ್ ನೀವೇ ಆಗ್ಬೋದು. See you for the next vlog. Thank you for watching.